ಬೇಡಪ್ಪ ಮಗನೇ, ಇನ್ನು ಏನು ಸ್ವಲ್ಪ ದಿನ ಬದುಕ್ತದ ಈ ಜೀವ. ಎಲ್ಲೋ ಮೂಲೆ ಕೂತು ಒಂದು ತುತ್ತು ಅನ್ನ ಹಾಕಿಬಿಡು ಮಗನೇ, ನನ್ನ ಅನಾಥಾಶ್ರಮಕ್ಕೆ ಬಿಡಬೇಡಪ್ಪ. ಈ ನಿನಗ ಇದೆಲ್ಲ ಗೊತ್ತಾಗಲ್ಲ, ಬಾ ಸುಮ್ಮನೆ ಬಾಯಿ. ಬೇಡ ಮಗನೇ, ಬೇಡಪ್ಪ, ಬೇಡಪ್ಪ. ನಿನಗೇನು ಗೊತ್ತಾಗಲ್ಲ, ನೀನು ಸುಮ್ಮನೆ ಇರಲಿ. ಬೇಡ ಮಗನೇ. ಏನ್ರಿ ನನ್ನ ಹೆಸರು ರಾಮಪ್ಪ ಅಂತ. ನಾವಪ್ಪ ನಿಮ್ಮ ಆಶ್ರಮ ಕೂಡಕ್ಕೆ ಬಂದೀನಿ. ಅದೇನು ತಿಂಗಳು ಐತಲ್ಲ, ನಿಮ್ಮ ಆಶ್ರಮದ ಅಕೌಂಟಿಗೆ ಹಾಕ್ನಂತ ನನ್ನ ಹೆಸರು ಬರ್ತೆ. ಬರ್ತೀನಿ ನಾನಿನ್ನು. ಮಗನೇ, ನಮಸ್ಕಾರ ರೀ ರಾಮಪ್ಪನವ್ರೆ, ನೀವೇನಿಲ್ಲಿ? ಸಾಹೇಬ್ರ, ಮಮತೆಯನ್ನು ಮಾರಿಕೊಂಡ ಈ ಕಠೋರ ಮನಸ್ಸುಗಳಿಗೆ ಮಮಕಾರದ ಮೌಲ್ಯ ಈ ಕಲಿಯುಗದ ಕಲ್ಲು ಮನಸ್ಸುಗಳಿಗೆ ಬೇಕಾಗಿಲ್ಲ ಸಾಹೇಬ್ರೇ, ಬೇಕಾಗಿಲ್ಲ. ಸಾಹೇಬ್ರ, ನಮ್ಮ ಕಣ್ಣುಗಳಿಗೆ ಆ ಭಗವಂತ ಕಾಣದಿದ್ರು ನಾವು ಮಾಡುವ ಪಾಪ ಪುಣ್ಯದ ಕೆಲಸಗಳು ಅಳಿದು ತೂಗುವ ತಕ್ಕಡಿ ಆ ಭಗವಂತನ ಕೈಯಲ್ಲಿದೆ ಸಾಹೇಬ್ರೆ, ಆ ಭಗವಂತನ ಕೈಯಲ್ಲಿದೆ. ಸಾಗರ, ನಮ್ಮಪ್ಪ ಇದಕ್ಕೂ ಮುಂಚೆ ನಮಗೆ ಮೊದಲು ಪರಿಚಯ ಅದ ನನಗೆ. ತಮ್ಮ, ಈ ನಿಮ್ಮಪ್ಪ ರಾಮಪ್ಪ 22 ವರ್ಷದಿಂದ ಇದೇ ಆಶ್ರಮದಿಂದ ನಿಮ್ಮಪ್ಪ ಒಂದು ಕೂಸು ತಗೊಂಡೋಗಿ ಸಾಕಿದ್ದ. ಅವಾಗಿನಿಂದ ನಿಮ್ಮಪ್ಪ ನನಗೆ ಬಹಳ ಪರಿಚಯ. ಆ ಕೂಸು ಬೇರೆ ಯಾರು ಅಲ್ಲಪ್ಪ, ಅದು ನಾನೇ. ಅಪ್ಪ, ಅಪ್ಪ. ನರಕ ಎಲ್ಲ ಮೇಲೆಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಅಪ್ಪ, ನನ್ನ ಹುಟ್ಟಿನ ಗುಟ್ಟಿ ಹರಿಲಾರ್ದ ನಿನ್ನ ಈ ವೃದ್ಧಾಶ್ರಮ ಕಲ್ಸಕ್ ಬಂದಿದ್ದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಪ್ಪ. ಮಗನೇ, ನಿನ್ನ ಕಣ್ಣೀರಿನ ಹನಿ ನನ್ನ ಪಾದಕ್ಕೆ ಬಿದ್ದರೆ ನಾನು ಕ್ಷಮ ಮಾಡಿಬಿಟ್ಟಿದ್ದೆ ಮಗನೇ, ನನ್ನ ಕ್ಷಮ ಮಾಡಿಬಿಟ್ಟಿದ್ದೆ. ಮೇಲೆಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ಎಂದು ಈ ಮಗ ತಿಳ್ಕಂದಂಗ ಎಲ್ಲ ಮಕ್ಕಳು ತಿಳ್ಕಂದ್ರ ನಮ್ಮ ಜಗತ್ನಾಗ ಒಂದು ಅನಾಥಾಶ್ರಮ ಇರಂಗಿಲ್ಲ.